On the occasion of CA Celebration Day, we gathered here to enjoy the cultural program with the team which came from Dharwad. They are performing different cultural activities on the dais. So you are requested to enjoy the programs. ಆಮೇಲೆ ಐ ನೋ ದಟ್ ಐ ಆಮ್ ಸ್ಪೀಕಿಂಗ್ ಟು ಆಲ್ ಚಾರ್ಟರ್ಡ್ ಅಕೌಂಟೆಂಟ್ ಫ್ಯಾಮಿಲೀಸ್ ಅಲ್ಲ. ಬೆಳಿಗ್ಗೆ ನಿಮ್ಮ ದಿನಾಚರಣೆ ಫ್ಲಾಗ್ ಹಾಯಿಸ್ಟಿಂಗೆಲ್ಲ ಆಯಿತು, ಅಲ್ಲಿ ನಮ್ಮ ಪ್ರವೇಶ ಇಲ್ಲ, ಸ್ವಾಮಿಗಳೇ ನೀವು ಆಶ್ರಮದಲ್ಲಿರಿ. ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ್ದೇವೆ. ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತಂದರೆ ಚಾರ್ಟರ್ಡ್ ಅಕೌಂಟೆಂಟ್ ಫ್ಯಾಮಿಲಿ ಅವರು ಒಡನುಟ್ಟವ್ರು ಎಲ್ಲರೂ ಜೊತೆಗಿದ್ದು ಸಂಜೆ ನಮ್ಮ ಈ 78ನೇ ನಿಮ್ಮ ವಾರ್ಷಿಕೋತ್ಸವ. ಸೊ ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ ಫಾರ್ ದಿಸ್ ಫಂಕ್ಷನ್ ಆ್ಯಂಡ್ ಅಲೌವಿಂಗ್ ಮೀ ಟು ಇನಾಗ್ರೇಟ್ ದ ಫಂಕ್ಷನ್ ಬೈ ವಾಟರಿಂಗ್ ದ ಪ್ಲಾಂಟ್ ಅಲ್ಲ. ನಮಗೀಗ ಈ ವಾಟರಿಂಗ್ ದ ಪ್ಲಾಂಟ್ ಇದೆಯಲ್ಲ, ಆ್ಯಕ್ಚುಲಾಗಿ ಯಾರ್ಯಾರಿಗೆ ಇದರಲ್ಲಿ ಎನ್ವಿರಾನ್ಮೆಂಟಲ್ ಆಸಕ್ತಿ ಇದೆಯೋ ನನಗೆ ಗೊತ್ತಿಲ್ಲ. ಆದರೆ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಏನಿದೆ ಗೊತ್ತಾ, ಕನಿಷ್ಠ ಪಕ್ಷ ನಾವು ನೀವು ಇಲ್ಲಿ ಉಸಿರಾಡ್ತಾ ಇದೀವಲ್ಲ, ಇದು ಅಲ್ಲಾಡ್ದು ಮೈಕು ಅಲ್ಲಾಡ್ತು ನಮ್ಮ ಜೊತೆಗೆ, ಮುಟ್ಟಂಗಿಲ್ಲ ಅಷ್ಟೇ ಸಾವಿರ. ಈ ನಾವು ಉಸಿರಾಡಬೇಕು ಅಂತಂದರೆ ನಾನು ಆಮೇಲೆ ವಿಚಾರಕ್ಕೆ ಬರ್ತೇನೆ, ಸ್ವಲ್ಪ ನಿಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಅಕೌಂಟ್ ಅವ್ರು ಬರೀ ಲೆಕ್ಕಾಚಾರ ಹಾಕ್ತಿರಲ್ಲ, ಇದು ಒಂದು ಆಡಿಟ್, ಎನ್ವಿರಾನ್ಮೆಂಟ್ ಆಡಿಟಲ್ಲಿ ವಾಟ್ ಈಸ್ ದ ಇದೇನು ಅಂತಂದರೆ ಕನಿಷ್ಠ ಪಕ್ಷ 30% ಕಾಡಿರ್ಬೇಕು. ಈಗ ನಿಮ್ಮದು ಒಂದು 100 ಎಕರೆ ಭೂಮಿ ಇದ್ದರೆ 30 ಎಕರೆ ಕಾಡಿದ್ರೆ 70 ಭಾಗ ಅಲ್ಲಿರ್ತಕ್ಕಂಥ ಜೀವಿಗಳು ಬದುಕಬಹುದು. ಅದರಿಂದ ಇವತ್ತು ನಾ ಇಲ್ಲಿ ಉಸಿರಾಡಬೇಕು ಅಂತಂದ್ರೆ ಇಲ್ಲೆಲ್ಲ ಮರಗಳಿರಬೇಕು. ಇಂಡಿಯಾ ಹ್ಯಾಸ್ ಗಾಟ್ ಓನ್ಲಿ 20% ಆಫ್ ಫಾರೆಸ್ಟ್ ಕವರ್ಟಿ ಆಸ್ ಆಫ್ ನೌ. ಕೇವಲ 20%. ಈ 20% ನಾರ್ತ್ ಈಸ್ಟ್ ಸೇರ್ಕೊಂಡಿದೆ. ನಾರ್ತ್ ಈಸ್ಟ್ 65% ಇಸ್ ಫಾರೆಸ್ಟ್ ಅಂಡ್ 35% ಇಸ್ ಲ್ಯಾಂಡ್. ಆಮೇಲೆ ಇಫ್ ಯು ಕೇಳ್ದೆ ವೆಸ್ಟರ್ನ್ ಘಾಟ್ಸು ಇದನ್ನೆಲ್ಲ ಲೆಕ್ಕ ಹಾಕೊಂಡ್ಬಿಟ್ರೆ ಬೆಂಗಳೂರೆಲ್ಲ ಬದುಕ್ತಾ ಇರೋದು ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕಲ್ಲಿ. ನಾವು 100 ಎಕರೆ ಕಾಡನ್ನು ನಾವು ಬದುಕಿಸಿದ್ದೇವೆ. ನಮ್ಮ ಸ್ವಾಮಿ ವಿಷ್ಣುಮ್ಯಾಂಜಿ ಅಂತ ಹೇಳಿ 100 ಎಕರೆ ಕಾಡು ಬೆಳೆಸಿ ಈಗ 30 ವರ್ಷ ಆದಮೇಲೆ ಬನ್ನರ್ಘಟ್ಟ ಪ್ರಾಣಿಗಳು ನಮ್ಮ ಆಶ್ರಮದಲ್ಲಿ ನನ್ನ ಜೊತೆಗೆ ಬಂದರೆ ತೋರಿಸ್ತೇನೆ. ಈ ಸ್ವಾಮಿಗೆ ನಾವು ಲಾಸ್ಟ್ ಟೈಮ್ ನಾವು ಕ್ಯಾಮ್ರಾ ಟ್ರಾಪ್ ಎಲ್ಲ ಹಾಕಿದ್ವಿ. ಒಂದು 3 ಚಿರತೆ ರಾತ್ರಿ ಬಂದಿದೆ. ಒಂದಂತೂ ತನ್ನ ಕಬ್ಬನ್ನು ಕರ್ಕೊಂಡು ನನ್ನ ರೂಮ್ ಹಿಂದೆನೆ ರಾತ್ರಿಯಲ್ಲೇ ಆನೆ ಬರ್ತದೆ. ಎಲ್ಲಿ ನನ್ನ ರೂಮ್ ಶಿವನಹಳ್ಳಿನಲ್ಲಿ. ಅವ್ರು ಹೇಳಿದ್ರು 1 ವರ್ಷ ನಾನು CBSE ಶಾಲೆ ನೋಡ್ಕೊತಾ ಇದ್ದೆ. ಅದಕ್ಕೆ ವಿ ನೀಡ್ ಅಟ್ಲೀಸ್ಟ್ 30% ಆಫ್ ದ ಫಾರೆಸ್ಟ್ ಕವರ್ ಟು ಲಿವ್ ಹ್ಯೂಮನ್ ಬೀಯಿಂಗ್ಸ್ ಆಸ್ ಎ ಲಿವಿಂಗ್ ಬೀಯಿಂಗ್. ಆಮೇಲೆ ಅಕೌಂಟ್ಸಿಗೆ ಬರೋಣ. ನಾನು ಉಸಿರಾಡಬೇಕು, ಲಂಗ್ಸು ಆಯ್ತಲ್ಲಪ್ಪ. ಈ 3 ವರ್ಷದ ಹಿಂದೆ ಕೊರೋನಾ ಈ ರೆಮ್ಡಿಸಿವಿರ್ ಕೊಡಿಸಿ ರಾಮಕೃಷ್ಣ ಆಶ್ರಮಕ್ಕೆ 24 ಗಂಟೆ ಫೋನ್. ಎಲ್ಲರಿಗೂ ಲಂಗ್ಸ್ ಪ್ರಾಬ್ಲಮ್ ಆಯ್ತು. ಸೆಕೆಂಡ್ ವೇವ್ ಅಲ್ಲಿ, ಫಸ್ಟ್ ವೇವ್ ಆಗಿದೆ, ಸೆಕೆಂಡ್ ವೇವ್ ಅಲ್ಲಿ ರೆಮ್ಡಿಸಿವಿರ್ ಪ್ರಾಬ್ಲಮ್ ನಮಗೆ ಬೇಕಾಯ್ತು ಇಕ್ಬಿಟ್ಟು. ಅದು ಕಾಸ್ಟ್ ವಾಸ್ ಹಾರ್ಡ್ಲಿ 1200 rupees. ಎಷ್ಟಕ್ಕೆ ಮಾರಿದ್ರು? 52,000 ಮಾರಿದ್ರು ರೆಮ್ಡಿಸಿವಿರ್. ಇದೆಲ್ಲ ಯಾಕೆ ತೊಂದರೆ ಆಗಿದ್ದು? ನಾವು ಬರೀ ವರ್ಷಕ್ಕೊಂದ್ಸಲ ನೀರು ಹಾಕ್ಬಿಡಿ, ಪ್ರತಿ ದಿವಸ ನೀರು ಹಾಕಿ ಅಂತ. So if you know watering plants all through the year, our lungs will be working properly so that the air sacs will have proper oxygen and your brain will start working, functioning properly. ಮೆದುಳಿಗೆ ಈಗ ಸಿಗರೇಟ್ ತೊಗೊಳ್ತಾರಲ್ಲಪ್ಪ, ಯಾಕೆ ತೊಗೊಳ್ತಾರೆ? ಬ್ಲಡ್ ಪಂಪ್ ಆಗೋದು ಫಸ್ಟ್ ಬ್ರೈನ್ಗೆ. ಹಾರ್ಟು ಪಂಪ್ ಮಾಡಿದ ತಕ್ಷಣ ಫಸ್ಟ್ ಫ್ಲೋ ವಿಲ್ ಗೋ ಟು ದ ಬ್ರೈನ್. ಅಲ್ಲಿ ಆಕ್ಸಿಜನ್ ರಿಸೀವ್ ಆಗಬೇಕು. ಯಾಕೆ ನಿದ್ದೆ ಬರ್ತದೆ? ಎಲ್ಲ ಎಷ್ಟೋ ಜನ ಆಕಳಿಸ್ತಾರೆ, ಸ್ವಾಮೀಜಿ ನಿದ್ದೆ ಬರ್ತು, ಓದಕ್ಕಾಗಲ್ಲ. ಯಾಕೆ ಓದಕ್ಕಾಗಲ್ಲ? ಬ್ರೈನಿಗೆ ಆಕ್ಸಿಜನ್ ಸಪ್ಲೈ ಕೊಡ್ತಾ ಇಲ್ಲ. ನಾನು ಮೆಡಿಸೈನ್ಸು ಎನ್ವಿರಾನ್ಮೆಂಟ್ ಎಲ್ಲ ಯಾಕೆ ತಿಳ್ಕೋಬೇಕು ಅಂದ್ರೆ, ಈ ಫಸ್ಟ್ ಶರೀರ ತಿಳಿಯದೆ ಮನಸ್ಸಿಗೆ ಹೋಗ್ಲಿಕ್ಕಾಗಲ್ಲ. ಫಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಅನಾಟಮಿ ಆಫ್ ದ ಹ್ಯೂಮನ್ ಬಾಡಿ and then you will understand what is mind. After understanding mind, you will understand what is spirituality. Unless you understand the mind, you cannot enter spirituality. ನಮ್ಮ ಭಾರತದಲ್ಲಿ ಅದೇ ದೊಡ್ಡ ದುರಂತ. ಮನಸ್ಸಿನ ಪಾಠ ಇಡೀ ಸಬ್ಜೆಕ್ಟ್ ಅಲ್ಲಿ ಇಲ್ಲ. ಸಬ್ಜೆಕ್ಟ್ ಓದ್ತೇವೆ, ಅದು ಸಬ್ಜೆಕ್ಟ್ ತಿಳಿಯೋದು ಯಾವುದು? ಮೈಂಡ್. ಆ ಮೈಂಡ್ ಬಗ್ಗೆ ನಮ್ಗೆ ನಾಲೆಜ್ ಇಲ್ಲ. ನೋ ಟೆಕ್ಸ್ಟ್ ಬುಕ್ ಹ್ಯಾಸ್ ಬೀನ್ ಆಸ್ ಆಫ್ ನೌ ಶೆಡ್ಯೂಲ್ಡ್ ಆಸ್ ಎ ಸಿಲೆಬಸ್ ಟು ಅಂಡರ್ಸ್ಟ್ಯಾಂಡ್ ಅವರ್ ಸೆಲ್ಸ್. ಅದು ಒಂದು ಧರ್ಮ ಅಂತ ಮಾಡಿ ಒಂದು ಪೇಪರಲ್ಲಿ ಇಟ್ಟು, ಒಂದು ಪುರಾಣದಲ್ಲಿ ಹಾಕಿ, ಒಂದು ವಿಭೂತಿ ಇಟ್ಟು, ಕುಂಕುಮ ಇಟ್ಟು ಮಲ್ಬಿಟ್ಟ. ಸರಸ್ವತಿ ಪೂಜೆ ದಿವಸ ಮಾತ್ರ, ಷಷ್ಠಿನಲ್ಲಿ, ನವರಾತ್ರಿನಲ್ಲಿ ಪೂಜೆ ಮಾಡಿದ್ದು ಗೊತ್ತಿತ್ತು. ಆಮೇಲೆ ಏನು ಮನಸ್ಸು ಯಾರಿಗೂ ಗೊತ್ತಿಲ್ಲ. ಅದರಿಂದ ಟು ಅಂಡರ್ಸ್ಟ್ಯಾಂಡ್ ಫಸ್ಟ್ ಲಿವಿಂಗ್ ಬೀಯಿಂಗ್ಸ್ ಅಲ್ಲಿ ಮೊದಲು
ಈ ಸಸ್ಯಕ್ಕೆ ಬಹಳ ವಿಚಾರ ಇದೆ ಇದಾಗ. there are a lot of things that we have to understand. there is a separate, ನಾವೆಲ್ಲ ಸ್ಟಡಿ ಮಾಡ್ಬೇಕಾದ್ರೆ ಬರ್ಡು, ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಶನ್, ವೆಸ್ಟರ್ನ್ ಘಾಟ್ಸ್ ಇಂದ ಹಾರ್ನ್ ಬಿಲ್ಲು ನಮ್ಮ ಶಿವನಹಳ್ಳಿನಲ್ಲಿ ಪ್ರತಿ ವರ್ಷ 3 ತಿಂಗಳು ನೆಸ್ಟ್ ಮಾಡ್ತದೆ, ವಾಪಸ್ ಹೋಗ್ತದೆ. ನಾವು 24 hours into 2 months ರೆಕಾರ್ಡ್ ಮಾಡಿದ್ದೇವೆ ಅದರ ಇವೆಂಟ್ ಅನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಇದು ಯಾಕಂದ್ರೆ ಇದಕ್ಕೆಲ್ಲ ಯಾರು ಅದಕ್ಕೆ ನ್ಯೂಸ್ ಕೊಡ್ತಾರೆ? ಅದು ಯೂನಿವರ್ಸಲ್ ಲಾ ಒಂದಿದೆ, ವಿಚ್ ಗೈಡ್ಸ್ ಎವರಿ ಹ್ಯೂಮನ್ ಕ್ರಿಯೇಚರ್ ಎಕ್ಸೆಪ್ಟ್ ಹ್ಯೂಮನ್ ಬೀಯಿಂಗ್. ಅವ್ನ ಮೈಂಡ್ ಸರಿ ಇದ್ರೆ ನಿನಗೆ ಮೇಲೆ ಯೂನಿವರ್ಸಲ್ ಇಂದ ಒಂದು ಸಜೆಷನ್ಸ್ ಬರ್ತದೆ. ಮೈಂಡ್ ಟ್ಯೂನ್ ಆಗಿಲ್ಲ ಅಂತಂದ್ರೆ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಯೂನಿವರ್ಸಲ್ ಲಾ ವಿಚ್ ಯು ಕಾಲ್ ವಿಚ್ ಇಸ್ ಕಾಲ್ಡ್ ಇನ್ ಸಂಸ್ಕೃತ್ ಆಸ್ ರಿಥಮ್. ವಾಟ್ ಈಸ್ ರಿಥಮ್? ದ ಯೂನಿವರ್ಸಲ್ ಲಾ ಇಸ್ ಕಾಲ್ಡ್ ದ ರಿಥಮ್. ಅದಕ್ಕೊಂದು ಲಾ ಇದೆ. ಆ ಲಾ ಅಂಡರ್ಸ್ಟ್ಯಾಂಡ್ ಮಾಡಿದ್ರೆ ಮಾತ್ರ ಒಬ್ಬ ಪ್ರಾಪರ್ ಹ್ಯೂಮನ್ ಬೀಯಿಂಗ್. ಆ ಲಾ ಅಂಡರ್ಸ್ಟ್ಯಾಂಡ್ ಮಾಡದೇ ಇದ್ದಾಗೆ ನಾವು ಅವನು ಮನುಷ್ಯ ಅಂತ ಕರೆಯೋದಿಲ್ಲ. ಈ ಲಾದ ಒಂದು ಪಾರ್ಟು ಚಾರ್ಟರ್ಡ್ ಅಕೌಂಟೆನ್ಸಿ. ಏನು? ಒಂದು ಎಥಿಕಲ್ ವ್ಯಾಲ್ಯೂಸ್, ನೀ ಹಿಂಗೆ ಮಾಡ್ಬೇಕಪ್ಪ, ಒಂದು ಕಂಪ್ಲೈನ್ಸಸ್ ಇಟ್ಕೋಬೇಕಪ್ಪ. ನಾನು ಆಡಿಟ್ ಮಾಡ್ಬೇಕಾದ್ರೆ ಸುಮ್ಮನೆ ಕಂಪ್ಲೈನ್ಸಸ್, ನೀವೆಲ್ಲ ಕೆಲವು ಸ್ಟೂಡೆಂಟ್ಸ್ ಇದ್ದೀರಾ. ಒಬ್ಬ ನಮ್ಮ ಅಕೌಂಟ್ಸ್ಗೆ ಬಂದ, ಐ ಆಮ್ ನಾಟ್ ಎ ಚಾರ್ಟರ್, ಐ ಆಮ್ ಇಂಜಿನಿಯರಿಂಗ್, ಐ ಆಮ್ ಇಂಜಿನಿಯರ್ ಪಾಸ್ಟ್ ಔಟ್ 96. ಆದರೆ ನಮ್ಮಲ್ಲಿ ಆಡಿಟ್ ಇರ್ತಲ್ಲಪ್ಪ, ಇಂಟರ್ನಲ್ ಆಡಿಟ್, ಸ್ಟ್ಯಾಚ್ಯುಟರಿ ಆಡಿಟ್ ಇರ್ತಲ್ಲಪ್ಪ. ಕ್ಯಾಶ್ ಬುಕ್ಕಲ್ಲಿ ದೇರ್ ವಾಸ್ ಒಂದು ಕ್ಯಾಶ್ ಎಂಟ್ರಿ ತಪ್ಪಾಗಿತ್ತು. ಅವನು ಹೇಳ್ದ, ಇಂಟ್ರ್ ಪಾಸ್ ಆಗಿದೆ ಅವನು. ಒಂದು ಸ್ವಾಮೀಜಿ ಒಂದು ಜರ್ನಲ್ ಎಂಟ್ರಿ ಪಾಸ್ ಮಾಡಿಬಿಡಿ ಸ್ವಾಮೀಜಿ ಕ್ಯಾಶ್ ಬುಕ್ಕಲ್ಲಿ. ನಾನು ಹೇಳಿದೆ, ಜರ್ನಲ್ ಎಂಟ್ರಿ ಈಸ್ ಪಾಸ್ಟ್ ಅಪಾರ್ಟ್ ಫ್ರಮ್ ಕ್ಯಾಶ್ ಅಂಡ್ ಬ್ಯಾಂಕ್ ಅಲ್ವನಪ್ಪ. ಕ್ಯಾಶ್ ಅಂಡ್ ಬ್ಯಾಂಕ್ ಬಿಟ್ಟು ಜರ್ನಲ್ ಎಂಟ್ರಿ ಹಾಕಬೇಕು. ಅವ್ನು ಇಂಟರ್ವ್ಯೂ ಯಾರು ಕೊಟ್ಟರು ಸಬ್ಜೆಕ್ಟ್ ಗೊತ್ತಿಲ್ಲ. ಇವರೆಲ್ಲ ಚೇರ್ಮನ್ ಅಲ್ಲಿ ಯಾರು ಸೇರ್ಕೊಂಡು ಅದು ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಗೊತ್ತಿಲ್ಲ ನನಗೆ. ಕಾಮನ್ ಸೆನ್ಸ್ ಜರ್ನಲ್, ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ನಾನು ಬ್ಯಾಲೆನ್ಸ್ ಶೀಟ್ ಮಾಡಿ ಕಲ್ತಿತ್ತು, ಮಾಡ್ತಾ ಕಲ್ತಿತ್ತು. ನಮ್ಮ ಆಶ್ರಮದಲ್ಲಿ ನಾನೇ ಮಾಡೋದು. ಹೆಂಗೆ ಕಲಿತೆ? ಅಂಡರ್ಸ್ಟ್ಯಾಂಡ್. ಒಂದು ಎಂಟ್ರಿ ಹಾಕಿದ ತಕ್ಷಣ ಎಲ್ಲಿವರೆಗೂ ಹೋಗುತ್ತೆ ಬ್ಯಾಲೆನ್ಸ್ ಶೀಟ್ ಅವ್ರಿಗೆ? ಡಬಲ್ ಎಂಟ್ರಿ ಸಿಸ್ಟಮ್ ಅಂತ ಹೇಳಿ. ಏನು ಡಬಲ್ ಎಂಟ್ರಿ ಸಿಸ್ಟಮ್? ಡೆಬಿಟ್ ಅಂಡ್ ಕ್ರೆಡಿಟ್. ವಾಟ್ ಇಸ್ ಡೆಬಿಟ್ ಅಂಡ್ ಕ್ರೆಡಿಟ್? ಫಸ್ಟ್ PUC ಟೆಕ್ಸ್ಟ್ ಬುಕ್ ತಗೊಂಡೆ. ವಾಟ್ ಇಸ್ ಇಟ್? ನಾನೇ ಓದಿದ್ದು, ಯಾರು ಹೇಳ್ಕೊಟ್ಟಿದ್ದಲ್ಲ. ವಾಟ್ ಯು ಮೀನ್ ಬೈ ಡೆಬಿಟ್, ವಾಟ್ ಯು ಮೀನ್ ಬೈ ಕ್ರೆಡಿಟ್? ನನ್ನ ಅಂಡರ್ಸ್ಟ್ಯಾಂಡಿಂಗ್ ಏನು ಗೊತ್ತಾ? ಡೆಬಿಟ್ ಅಂದ್ರೆ ಯಾವ್ದು ದಪ್ಪ ಆಗುತ್ತೋ ಅದು ಡೆಬಿಟ್, ಯಾವ್ದು ಸಣ್ಣ ಆಗುತ್ತೋ ಅದು ಕ್ರೆಡಿಟ್ ಅಲ್ಲ. ಅದಕ್ಕೆ ಕಾಂಟ್ರಾ ಎಂಟ್ರಿ ಹಾಕೋದು, ಎಲ್ಲಿ ದಪ್ಪ ಮಾಡಬೇಕು, ಎಲ್ಲಿ ಸಣ್ಣ ಆಗಬೇಕು. ನಾನು ಫಸ್ಟ್ ಅರ್ಥ ಮಾಡ್ಕೊಂಡಿದ್ದು. ಆಮೇಲೆ ಫಾಕ್ಸ್ ಪ್ರೋ ಇತ್ತು, ಅವಾಗ ಒಂದು ಟೆಕ್ಸ್ಟ್ ಬುಕ್ ತೊಗೊಂಡೆ, ಫಾಕ್ಸ್ ಪ್ರೋ ಓದ್ದೆ. ಹೆಂಗೆ ಟೆಕ್ಸ್ಟ್ ಬುಕ್ ಅದು ಕೋಡಿಂಗ್ ತಿಳ್ಕೊಂಡೆ. ನಾನು ಫಾಕ್ಸ್ ಪ್ರೋ ನಾನು ಆಮೇಲೆ ಬರೆಯಕ್ಕೆ ಶುರು ಮಾಡ್ಕೊಂಡೆ. ನಾನು ಪ್ರೋಗ್ರಾಮಿಂಗ್ ಯಾವ ಕಂಪ್ಯೂಟರ್ ಇರಲಿಲ್ಲ. ಬಿಕಾಸ್ ವಿ ನೋ ಹೌ ಟು ಅಂಡರ್ಸ್ಟ್ಯಾಂಡ್ ದ ಮೈಂಡ್, ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಸಬ್ಜೆಕ್ಟ್ ಬೈ ದಮ್ಸೆಲ್ಸ್. ಸೊ ಅಂಡರ್ಸ್ಟ್ಯಾಂಡಿಂಗ್ ದ ಮೈಂಡ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಈ ಕಾಂಪ್ಲೈನ್ಸಸ್ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಅಕೌಂಟ್ಸು, ಒಂದು ಎಥಿಕ್ಸು, ಒಂದು ವ್ಯಾಲ್ಯೂಸ್ ಬೇಕಲ್ವಪ್ಪ. ಅದರಿಂದ ಈ ಒಂದು ಕಾಂಪ್ಲೈನ್ಸಸ್ಗೋಸ್ಕರನೇ ಈ ಒಂದು ಇನ್ಸ್ಟಿಟ್ಯೂಟ್ ಒಂದು ಲೆವೆಲ್ ಕೋಡಿಂಗ್ ಮಾಡ್ಲಿಕ್ಕೆ ಒಂದು ಸಿಸ್ಟಮ್. ಈ ಕಾಂಪ್ಲೈನ್ಸಸ್ ಹೋಲ್ ವರ್ಲ್ಡ್ಗೆ ಋತಮ್. ಆ ಋತಮ್ ಹಿಂದೆ ಸತ್ಯ, ಆ ಸತ್ಯವೇ ಭಗವಂತ. ಸೊ ದಟ್ ಈಸ್ ದ ಬೇಸಿಸ್. ರೂಟ್ ಈಸ್ ಸತ್ಯ, ಮ್ಯಾನಿಫೆಸ್ಟೇಷನ್ ಆಸ್ ಋತಮ್, ಅದು ಕಾಂಪ್ಲೈನ್ಸಸ್. ಇಷ್ಟು ಇಂಟ್ರಡಕ್ಷನ್. ಒಂದೇ ಒಂದು ಕತೆ. ಯಾಕಂದ್ರೆ ಈ ಚಿಕ್ಕ ಮಕ್ಕಳೆಲ್ಲ ಇದನ್ನು ಅನ್ಕೊಂಡೆ ಏನು ಹೇಳಬೇಕು ಅಂತ ಅನ್ಕೊಂಡೆ. ಆಮೇಲೆ ಗೊತ್ತಾಯ್ತು, ಪಾಪ ಮಕ್ಕಳೆಲ್ಲ ಇದ್ದಾರೆ. ಕತೆ ಹೇಳಿ ತತ್ವ ಹೇಳೋದು ಬಹಳ ಒಳ್ಳೇದು. ವಿವೇಕಾನಂದ ಭಾರತಕ್ಕೆ ಬಂದ್ಮೇಲೆ ಆಫ್ಟರ್ ಇಸ್ 4 years ಆಫ್ ವೆಸ್ಟ್ ಯುರೋಪ್ ಅಂಡ್ ಅಮೆರಿಕಾ, ಅವರು ಕೊಲಂಬೋನಲ್ಲಿ, ಶ್ರೀಲಂಕಾ ಕೊಲಂಬೋನಲ್ಲಿ ಲ್ಯಾಂಡ್ ಆದ್ರು. ಆಮೇಲೆ ಹಿ ಕೇಮ್ ಟು ರಾಮೇಶ್ವರಂ ಆಲ್ಸೋ. ರಾಮೇಶ್ವರಂ ದೇವಸ್ಥಾನಕ್ಕೆ ಒಳಗಡೆ ಹೋದ್ರು, ಹೊರಗಡೆ ಬಂದ್ರು. ಹೊರಗಡೆ ಬಂದ್ಮೇಲೆ ನೀವು ರಾಮೇಶ್ವರಂ ದೇವಸ್ಥಾನಕ್ಕೆ ಹೋದ್ರೆ ಸ್ವಾಮೀಜಿದು ಅಲ್ಲಿ ಸ್ಪೀಚ್ ಕೊಟ್ಟಿದ್ದನ್ನು ಬರೆದಿಟ್ಟಿದ್ದಾರೆ, ಒಂದು ಕಲ್ ಮೇಲೆ ಹಾಕಿ ಕೆತ್ತನೆ ಮಾಡಿದ್ದಾರೆ. ಆ ನಂದಿ ಪಕ್ಕದಲ್ಲಿ ವಾಲ್ನಲ್ಲಿ ಹಾಕಿದ್ದಾರೆ. ಹೊರಗಡೆ ಬಂದರು. ಹೊರಗಡೆ ಬಂದಾಗ ಅವಾಗ ಸ್ವಾಮೀಜಿ ಭಾಳ ಫೇಮಸ್, ವರ್ಲ್ಡ್ ಫೇಮಸ್ ಆಗ್ಬಿಟ್ಟಿದ್ರಲ್ಲ. ವಿವೇಕಾನಂದರು ಬಂದ್ಯಾರ ರಾಮೇಶ್ವರಕ್ಕೆ, ವಿವೇಕಾನಂದರು ಬಂದ್ಯಾರ ಅಂತ ಒಂದು 500 ಜನ 1000 ಜನ ಸೇರಿದ್ರು. ಸ್ವಾಮೀಜಿ ಇಸ್ ನೋನ್ ಫಾರ್ ಇಸ್ ಲೆಕ್ಚರ್ಸ್. ಅದಕ್ಕೆ ಅವರೆಲ್ಲ ಕೇಳಿದ್ರು, ಸ್ವಾಮೀಜಿ ಏನಾದ್ರು ಮಾತಾಡ್ತೀರಾ, ನಮ್ಗೇನೋ ಅಡ್ರೆಸ್ ಮಾಡ್ತೀರಾ? ಅದು ಟೈಮ್ ಅಲ್ಲ, ಅವರು ದೇವಸ್ಥಾನಕ್ಕೆ ಹೋಗಿ ಬಂದು ದೊಡ್ಡ ಲೆಕ್ಚರ್ ಮಾಡೋ ಸಮಯ ಅಲ್ಲ. ಅದಕ್ಕೆ ಸ್ವಾಮೀಜಿ ಏನು ಮಾಡಿದ್ರು, ಒಂದು ಐ ವಿಲ್ ಟೆಲ್ ಯು ಎ ಸ್ಟೋರಿ. ಅದು ಅವತ್ತು ಸ್ವಾಮೀಜಿ ಆ ಸ್ಟೋರಿ ನಿಮ್ಗೆ ಹೇಳ್ತೇನೆ ನಾನು. ಅವ್ರೇನು ಹೇಳಿದ್ರು ಅಂದರೆ, ಒಬ್ಬ ಮಾಲೀಕ ಇದ್ದ, ಲ್ಯಾಂಡ್ ಲಾರ್ಡ್. ಮಾಲೀಕ ಅಂತಂದ್ರೆ ಭೂಮಿಯ ಒಡೆಯ, ಲ್ಯಾಂಡ್ ಲಾರ್ಡ್. 50 ಎಕರೆ 100 ಎಕರೆ ಎಷ್ಟೋ ನಿಮ್ಮ ಲೆಕ್ಕ ಅಲ್ಲಪ್ಪ. ರಾಜಕೀಯ ವ್ಯಕ್ತಿ ಹೇಳಿದ್ರೆ 500 ಎಲ್ಲ ಭಾಳ ಕಡಿಮೆ, ಸ್ವಾಮೀಜಿ 1000 ಮೇಲೆ ಹೇಳಬೇಕಾಗುತ್ತೆ ಅಂತ. ನಮ್ಮ ಲೆಕ್ಕ 5, 1, 2 ಅವ್ರ ಲೆಕ್ಕ ಜಾಸ್ತಿ. ಏನೇ ಇವನ್ ಮಾಲೀಕಂಗೆ ಒಂದು 50 ಎಕರೆ ಇತ್ತು ಅಂತ ಇಟ್ಕೊಳ್ಳ, ಒಂದು 50 ಎಕರೆ ಜಾಗ. ಆ 50 ಎಕರೆ ನೋಡ್ಕೊಳ್ಳೋಕೆ 2 ಕೆಲಸದವ್ರನ್ನ ಇಟ್ಕೊಂಡಿದ್ದ. ಅದರಲ್ಲಿ 2 ಕೆಲಸದವರಲ್ಲಿ
ಒಬ್ಬ ಯೂಸ್ ಟು ಫಾಲೋ ಆಲ್ ಕಾಂಪ್ಲೈನ್ಸಸ್, ಎಲ್ಲಿ ಡಿಟ್ರಾಕ್ಷನ್ ಇರಲಿಲ್ಲ, ಎಲ್ಲ ಕಾಂಪ್ಲೈನ್ಸಸ್ ಫಾಲೋ ಮಾಡ್ತದೆ. ಏನು, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡೋದು, ಒಳ್ಳೆ ಹಣ್ಣಿನ ಗಿಡ ಹಾಕೋದು, ತರಕಾರಿ ಗಿಡ ಹಾಕೋದು, ಚೆನ್ನಾಗಿ ಬೆಳೆಸೋದು, ಮಾರ್ಕೆಟ್ಗೆ ಹೋಗೋದು, ಅದನ್ನೆಲ್ಲ ಮಾರೋದು. ಭಾನುವಾರ ಮಾತ್ರ ಯಜಮಾನ ಬರ್ತಾ ಇದ್ದ, ಏನು ನೋಡ್ಲಿಕ್ಕೆ. ವೀಕೆಂಡ್ ಎಲ್ಲ ಅವ್ನು ಸಿಟಿಲಿ ಇರ್ತಿದ್ದ, ವೀಕೆಂಡ್ ಲ್ಯಾಂಡಿಗೆ ಬರ್ತಿದ್ದ. ಸಂಡೇ ಇವನೇನು ಮಾಡ್ತಿದ್ದ, ಚೆನ್ನಾಗಿ ಕೆಲಸ ಮಾಡಿ ಅವ್ನು ಹೇಳ್ತಿದ್ದ, ಸರ್ ಇಷ್ಟು ತರಕಾರಿ ಆಯ್ತು, ಇಷ್ಟು kg ಬಂತು, ಇಷ್ಟು ಮಾರಿದೆ, ಇಷ್ಟು ದುಡ್ಡು ತಗೊಳ್ಳಿ ಅಂತ. ಇನ್ನೊಬ್ಬ ಏನು ಮಾಡ್ತಾ ಇದ್ದ, ಅವನು ಮಾಡ್ರನ್ ಈಗಿನ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಪಾಸ್ಡ್ ಔಟ್, ಅವನು ಕೊರೋನಾ ಪಾಸ್ಡ್ ಔಟ್, ಸ್ಕೂಲ್ಗೆ ಹೋದೆ, ಕಾಲೇಜ್ಗೆ ಹೋದೆ, ಪಾಸ್ಡ್ ಔಟ್. ಅವನೇನು ಮಾಡ್ದ, ಅವನಿಗೆ ಕಾಂಪ್ಲೈನ್ಸಸ್ ಎಲ್ಲ ಗೊತ್ತಿಲ್ಲ, ಸರಿಯಾಗಿ ತಿಳ್ಕೊಂಡಿಲ್ಲ ಅವನೇನು ಮಾಡ್ದ, ವಾರ ಎಲ್ಲ ಸೋಂಬೇರಿ ಮಲ್ಕೊಂಡಿರ್ತಾನೆ. ಭಾನುವಾರ ಬರ್ತಾರೆ ಅಂತ ಗೊತ್ತು, ಅವನು ಯಜಮಾನ ಬಂದು 9 ಗಂಟೆಗೆ ಬರ್ತಾರೆ ಅಂತ ಗೊತ್ತು. 8:55 ಗೇಟ್ ಹತ್ರ ನಿಂತ್ಕೊಂಡಿರ್ತಾನೆ. ಬಂದಿದ ತಕ್ಷಣ ಗೇಟ್ ತೆಗಿತಾನೆ, ಕಾರ್ ಬಾಗಿ ತೆಗಿತಾನೆ. ಹೇಳ್ತಾನೆ, ಸರ್ ನಿಮ್ಮ ಕನ್ನಡ ಭಾಳ ಚೆನ್ನಾಗಿದೆ ಸರ್, ಎಲ್ಲಿ ಸರ್ ರೇಬನ್ನ ಸರ್? ಆಮೇಲೆ ನಿಮ್ಮ ಫೋನ್ iPhone 17 Pro, ಇನ್ನು ಯಾವ್ದು ಜಾಸ್ತಿ ಬಂದಿರೋ ಗೊತ್ತಿಲ್ಲಪ್ಪ, ನಾನು ಅಡ್ವರ್ಟೈಸ್ಮೆಂಟು 17 Pro, ಇನ್ನು ಯಾವುದೋ ಬಂದರು, ಭಾಳ ಚೆನ್ನಾಗಿದೆ ಸರ್. ನಿಮ್ದು ಶರ್ಟ್ ಯಾವುದೋ ರೇಮಂಡ್ಸೋ ಯಾವುದೋ ಭಾಳ ತುಂಬ, ಶೂ ಅಪ್ಪ ಯಾವುದಾದ್ರು ಹೇಳ್ತಿರಲ್ಲಪ್ಪ, ವುಡ್ಲ್ಯಾಂಡ್ ಯಾವುದು, ಭಾಳ ಎಲ್ಲ ಆಯ್ತು ಅಂತ ಹೇಳಿ ಅವನು ಹೊಗಳ್ತಾ ಇದ್ದ. ಇಡೀ ದಿವಸ ಯಜಮಾನಿಂದ ಸುತ್ತಾ ಇರೋದು. ಅವನಿಗೆ ಫ್ಲಾಟರಿಂಗ್ ಅಂತ ಕರಿತಾರೆ ಇಂಗ್ಲೀಷಲ್ಲಿ, ಫ್ಲಾಟರಿಂಗ್, ಹೊಗಳೋದು. ಅವನು ಹೊಗಳ್ತಾ ಎಲ್ಲ ಆಯಿತು. ಸಂಜೆ ಅವನು ಮನೆಗೆ ಹೋದ್ಮೇಲೆ ಇನ್ನು ಮತ್ತೆ ಸೋಮವಾರದಿಂದ ಶನಿವಾರದವ್ರು ರೆಸ್ಟ್, ಅವನು ಫುಲ್ ಸ್ಲೀಪಿಂಗ್. ಇವನು ಕೆಲಸ ಮಾಡಿ ಲೆಕ್ಕ ಹೇಳ್ತಾ ಇದ್ದಾನೆ. ಅವನು ಬರೀ ಯಜಮಾನ, ನಿನ್ನ ಮುಖ ಚೆನ್ನಾಗಿದೆ, ಕಣ್ಣು ಚೆನ್ನಾಗಿದೆ, ಕನ್ನಡಕ ಚೆನ್ನಾಗಿದೆ, ಫೋನ್ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಿದ್ದ. ಸ್ವಾಮಿ ಇಷ್ಟು ಕತೆ ಹೇಳಿದ್ರು. ಆಮೇಲೆ ಆಡಿಯನ್ಸ್ನ ಕೇಳ್ತಾರೆ ಅಲ್ಲಿ ಇದ್ದವ್ರನ್ನ, ಇವರಿಬ್ಬರಲ್ಲಿ ಯಾರನ್ನ ಕಂಡ್ರೆ ಯಜಮಾನಿಗೆ ಭಾಳ ಪ್ರೀತಿ? ಆಗಿನ ಕಾಲಪ್ಪ, ಈಗಿನ ಕಾಲ ಲೆಕ್ಕ ಹೇಳ್ಬೇಡಿ. ಅವಾಗ ಜನ ಹೇಳ್ತಾರೆ, ಸ್ವಾಮೀಜಿ ಆ ಮೊದಲನೇವನು ಯಾರು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾನಲ್ಲ, ಅವನು ರೆವಿನ್ಯೂ ಕೊಡ್ತಾ ಇದ್ದಾನೆ, ಅವನ್ ಕಂಡ್ರೆ ಯಜಮಾನನಿಗೆ ಪ್ರೀತಿ ಅಂತ. ಅವಾಗ ಸ್ವಾಮೀಜಿ, ಎಸ್ ಯು ಆರ್ ರೈಟ್. ದೆನ್ ನೆನಪಿಟ್ಕೊಳ್ಳಿ, ಈ ಭೂಮಿ, ಇಡೀ ಭೂಮಿ ಇದೆಯಲ್ಲ, ಇದೊಬ್ಬ ಒಡೆಯ, ಅಲ್ಲಿ ಶಿವನ ದೇವಸ್ಥಾನ ಅಲ್ವಲ್ಲ, ಈ ಭೂಮಿ ಶಿವನಿಗೆ ಸೇರಿತ್ತು. ಇಲ್ಲಿ ಕೃಷಿ ನಾವೆಲ್ಲ ಮಾಡ್ಲಿಕ್ಕೆ ಬಂದಿದ್ದೇವೆ. ಇಲ್ಲಿ ನೀವು ಕೃಷಿ ಮಾಡೋದು ಅಂದ್ರೇನು, ನನ್ನ ಕಾಲ ಮೇಲೆ ನಾನು ನಿಂತ ಮೇಲೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಶಿವನ ಮಕ್ಕಳು. ನಿಮ್ಗೆ ಯಾರ್ಯಾರು ದೇವರು ಇಷ್ಟನೋ ಅವ್ರವ್ರ ದೇವರು. ಸ್ವಾಮೀಜಿ ನಾವು ಗಣಪತಿ, ಯು ಆರ್ ನಾಟ್ ಸೆಕ್ಯುಲರ್ ಅಂತ ಹೇಳ್ಬೇಡಿ ನನಗೆ. ನಿಮ್ಗೆ ಯಾವ ದೇವ್ರು ಇಷ್ಟನೋ ಅವ್ರ ಮಕ್ಕಳು ಅಂತ ತಿಳ್ಕೊಳ್ಳಿ. ಸೊ ನಾವೆಲ್ಲ ಭಗವಂತನ ಮಕ್ಕಳು. ಏನು ಭಗವಂತನ ಮಕ್ಕಳು ಅನ್ಬೇಕು. ನಾವು ಅಣ್ಣ ತಮ್ಮಂದ್ರು, ಈಗ ಅಣ್ಣನಿಗೆ ತೊಂದರೆ ಆಯ್ತು, ತಮ್ಮ ಸಹಾಯ ಮಾಡ್ತಾನೆ, ತಮ್ಮಂಗೆ ತೊಂದರೆ ಆಯ್ತು, ಅಣ್ಣ ಸಹಾಯ ಮಾಡ್ತಾನೆ. ಈ ಮಾಡಬೇಕಪ್ಪ, ನ್ಯೂಕ್ಲಿಯಸ್ ಫ್ಯಾಮಿಲಿ ಮಾಡಿಟ್ಬಿಡ್ಬೇಡ್ರಿ. ಆಮೇಲೆ ಅದರಿಂದ ಯಾವ ಮಗ ಇಡೀ ಎಲ್ಲ ಮಕ್ಕಳನ್ನ ಜೊತೆಗೆ ಇಟ್ಕೊಂಡು ನೋಡ್ತಾನೋ ಇದು, ಅವನು ಶಿವನಿಗೆ ಪ್ರಿಯ. ದೇವಸ್ಥಾನಕ್ಕೆ ಹೋಗಿ 500 ರೂಪಾಯಿ ಕೊಟ್ಟು ನಮ್ಮ ಹೆಸರು ಅರ್ಚನೆ ಮಾಡಿ ಇವತ್ತು ನಮ್ಮ ಹುಟ್ಟಿದಬ್ಬ ಮಾಡ್ಕೊಳ್ಳಿ, ಬೇಡ ಅಂತ ಹೇಳಿಲ್ಲ. ವಿಷ್ಣು ಸಹಸ್ರನಾಮ ಹೇಳಿದ್ದೇನು, ಶಿವ ಸಹಸ್ರನಾಮ ಹೇಳಿದ್ದೇನು, ರುದ್ರಾಭಿಷೇಕ ಮಾಡಿಸಿದ್ದೇನು, ಓಂ ರುದ್ರೇ ತ್ರಂಬಕೈ ಜಾಮಹೆ ಹೇಳಿದ್ದೇನು, ಮೃತ್ಯುಂಜಯ ಮಂತ್ರ ಎಲ್ಲ ಮಾಡಿ ಇಲ್ಲಿರ್ತಕ್ಕಂಥ ಮಕ್ಕಳ ಕಡೆ ನಿನ್ನ ಗಮನ ಇಲ್ಲದ್ರೆ ಆ ಶಿವ ನಿನ್ನನ್ನು ಇಷ್ಟಪಡೋದಿಲ್ಲ. ಮೂಗು ಚೆನ್ನಾಗಿದೆ, ಕಣ್ ಚೆನ್ನಾಗಿದೆ, ಕೈ ಚೆನ್ನಾಗಿದೆ, ವಿಗ್ರಹ ಚೆನ್ನಾಗಿದೆ, ಕಣ್ ಚೆನ್ನಾಗಿ ಮಾಡಿದ್ರೆ ಇಲ್ಲಿಂದ ಅಲ್ಲಿಗೆ ಅಯೋಧ್ಯೆ ಕಳಿಸಿದ್ರಂತೆ, ನಿನ್ಗೇನಾಯ್ತು? What happened to you? What happened to your development? Where is the evolution of human being? Evolution rises with your unselfishness. ಎವಲ್ಯೂಷನ್ ಹೆಂಗಾಗೋದು? ನೀರು ಬೆಳೆದಾಗ ಮಾತ್ರ ಎವಲ್ಯೂಷನ್. ಜಗತ್ತು ಹಿಂಗೆ ಇರುತ್ತೆ, ನೆನಪಿಟ್ಕೊಳ್ಳಿ. 1847 ಹಿಂಗೆ ಇರ್ತಿತ್ತು, 2027 ಹಿಂಗೆ ಇರ್ತದೆ. ಎಕ್ಸೆಪ್ಟ್ ಯು ಡ್ಯೂ ಟು ಸಮ್ ಎಕನಾಮಿಕಲ್ ಡೆವಲಪ್ಮೆಂಟ್, ರೋಡ್ಸು, ಕಾರ್ಸು ಡೆವಲಪ್ ಆಗ್ಬೋದು. ಹ್ಯೂಮನ್ ಬೀಯಿಂಗ್ ಡೆವಲಪ್ಸ್ ಓನ್ಲಿ ವಿತ್ ಆಟಿಟ್ಯೂಡ್ ಆಫ್ ಅನ್ಸೆಲ್ಫಿಶ್ನೆಸ್. ಈ ನಿಸ್ವಾರ್ಥತೆ ಬೆಳೆದಿದ್ರೆ ಮಾನವ ಬೆಳೆಯೋದಿಲ್ಲ. ಮಾನವ ಬೆಳೆಯೋದು ನಿಸ್ವಾರ್ಥತೆಯಲ್ಲಿ ಮಾತ್ರ. ಆದ್ದರಿಂದ ಇದು ಭಗವಂತ ಮಾಡ್ತಿರೋ ಒಂದು ಕಂಪ್ಲೈನ್ಸಸ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.